ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ಸ್ವಲ್ಪ ಧೈರ್ಯ ಕಾರಿಗೆ ಹೋಗುತ್ತೆ, ಭಯದ ವಾತಾವರಣ ಬರುತ್ತದೆ, ದಾಂಪತ್ಯದಲ್ಲಿ ಮನಸ್ತಾಪಗಳು ಏರ್ಪಾಡಾಗುತ್ತೆ, ದೂರ ಪ್ರಯಾಣಕ್ಕೆ ತೊಂದರೆಯನ್ನು ಸೂಚಿಸ್ತಾ ಇದೆ, ಸಿಹಿ ಪದಾರ್ಥಗಳ ಸೇವನೆ ನಿಮಗೆ ತೊಂದರೆ ಮಾಡುತ್ತೆ, ಹೀಗೆ ಸ್ವಲ್ಪ ವೀಕ್ ಆಗಿದೆ. ಆದರೆ ಈ ಗೃಹ, ಮನೆ ನಿರ್ಮಾಣ, ಮನೆ ವಿಚಾರ, ವಾಹನ ವಿಚಾರ ಇಂಥವುಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ಅಥವಾ ಒಂದು ಒಳ್ಳೆಯ ಮಾಹಿತಿ, ಇನ್ಫಾರ್ಮೇಷನ್ ಅಂತೀವಲ್ಲ, ಅದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಲಲಿತಾ ಪ್ರಾರ್ಥನೆ ಅಥವಾ ಲಲಿತಾ ದುರ್ಗಾ ಸನ್ನಿಧಾನಕ್ಕೆ ಅವರೇ ಅಕ್ಕಿ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ನೀರಿನ ವ್ಯತ್ಯಾಸ ಸೂಚಿಸ್ತಾ ಇದೆ. ನೀರಿನ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವರು ಎಚ್ಚರವಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಜೊತೆಗೆ ಶತ್ರುಗಳ ಬಾಧೆ, ಸಾಲ ಬಾಧೆಯಿಂದ ಬಳಲ್ತೀರಾ, ಇಷ್ಟೆಲ್ಲ ತೊಡಕಿದೆ. ವೃತ್ತಿಯಲ್ಲಿ ಮಾತ್ರ ಅನುಕೂಲಕರವಾಗಿದೆ, ಸಹೋದರ ಸಹಕಾರ ಚೆನ್ನಾಗಿದೆ, ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ಒಂದು ಅರ್ಧ ಚೆನ್ನಾಗಿದೆ, ಅರ್ಧ ಚೆನ್ನಾಗಿಲ್ಲ, ಮಿಶ್ರವಾಗಿದೆ. ಪ್ರಾರ್ಥನೆಗೆ ದಿವಸ ಜಲದುರ್ಗೆ ಪ್ರಾರ್ಥನೆ ಅಥವಾ ಅಮ್ಮನವರ ಪ್ರಾರ್ಥನೆಯೇ ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ದಿವಸ ಕಠಿಣವಾದ ಮಾತಿನಿಂದ ಕಾರ್ಯ ಸಾಧನೆ ಆಗುತ್ತೆ, ಸಂಶಯ ಇಲ್ಲ. ಆದರೆ ಬುದ್ಧಿ ಚುರುಕಾಗಿರೋಲ್ಲ, ಮಂದವಾಗುತ್ತೆ. ಮಂದ ಬುದ್ಧಿಯಿಂದ ಕಾರ್ಯ ವಿಳಂಬ ಇದು ಸೂಚಿಸ್ತಾ ಇದೆ. ಕೆಲಸಗಾರರಿಗೆ, ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಬಲ ಚೆನ್ನಾಗಿದೆ, ಆತಂಕ ಬೇಡ. ಇದು ಸ್ವಲ್ಪ ಆರೋಗ್ಯ ವ್ಯತ್ಯಾಸಕ್ಕೆ ಆಗುವ ಸಾಧ್ಯತೆ ಇದೆ. ಉದರ ಬಾಧೆ, ಶಿರೋಬಾಧೆ ಇದೆಲ್ಲ ಸೂಚಿಸ್ತಾ ಇದೆ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗುತ್ತೆ, ವಿಪರೀತವಾದ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಶ್ರಮ ಸೂಚಿಸ್ತಾ ಇದೆ. ಜೊತೆಗೆ ಪ್ರಯಾಣದಲ್ಲಿ ತೊಂದರೆ ಇದೆ. ಬಂಧು ಮಿತ್ರರಲ್ಲಿ ವಾಗ್ವಾದ, ಘರ್ಷಣೆಗಳಾಗುತ್ತೆ. ಮನಸ್ತಾಪ, ಸಲಹೆ ಕೊಡಲಿಕ್ಕೆ ಹೋಗಬೇಡಿ. ಮತ್ತು ಈ ದಿವಸ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡೋರಿಗೆ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಪ್ರಾಣಿಗಳು ದಾಳಿ ಇತ್ಯಾದಿ ಈ ಥರದ್ದೊಂದಲ್ಲ ಲಕ್ಷಣ. ಈ ಶಿವನ ಪ್ರಾರ್ಥನೆ, ಅವನೇ ಮಹಾ ಬೇಟೆಗಾರ, ಹೀಗಾಗಿ ಶಿವನ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಪರಿಶ್ರಮವೂ ಇದೆ, ಶ್ರಮವೂ ಇದೆ. ಸ್ತ್ರೀಯರಿಗೆ ಲಾಭ, ಒಳ್ಳೆಯ ಒಂದು ಸಲಹೆ ಸಿಗುತ್ತೆ ಈ ದಿವಸ ನಿಮಗೆ. ಸ್ವಲ್ಪ ಕಿವಿ ಮತ್ತು ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸಹೋದರಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ, ಅವರಿಂದ ದೂರ ಆಗ್ತಕ್ಕಂಥದ್ದು, ಇಂಥದ್ದು ಒಂದು ಲಕ್ಷಣ. ಅದು ಮ್ಯೂಚುವಲ್ ಆಗಿ ಆ ರೀತಿಯಲ್ಲಿದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ತಕ್ಕ ಮಟ್ಟಿಗೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ಹಣ ಕಳೆದು ಹೋಗೋ ಸಾಧ್ಯತೆ, ಮಿಸ್ಪ್ಲೇಸ್ ಆಗೋದು ಅಥವಾ ಹಣಕಾಸಿನ ತಕರಾರು ಬರತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ಲಾಭ ಇಲ್ಲ ಅಂತಲ್ಲ, ಲಾಭವೂ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಅಕ್ಷರ ಮಂತ್ರ ಗಮನಿಸಿ. ಓಂ ಚಿತ್ತಶುದ್ಧಿಕರಾಯ ನಮಃ. ಇದು ಗುರುವಿನ ಅಷ್ಟೋತ್ತರದ ಒಂದು ನಾಮಾವಳಿ. ಇದನ್ನು ಹೇಳೋದರಿಂದ ಬುದ್ಧಿ ಒಂದು ಶುದ್ಧವಾಗುತ್ತೆ. ಸರಿ ಶಾಸ್ತ್ರಿಗಳು, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.